Hello my students, welcome to PWKCD ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇನ್ನೊಂದು ವೀಕ್ ಅಲ್ಲಿ ಅಂದ್ರೆ ವಿತ್ ಇನ್ 1 ವೀಕ್ ಅಲ್ಲಿ ನಾವು ಫೈನಲ್ KCD ಎಕ್ಸಾಮ್ ನ ಬರೀತಿದ್ವಿ, ಕರೆಕ್ಟಾ? ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಅವರು ರಿವಿಷನ್ ಮೂಡ್ ಅಲ್ಲಿ ಇರ್ತಾರೆ. ಅಂಡ್ ಈ ಪರ್ಟಿಕ್ಯುಲರ್ 1 ವೀಕ್ ಅಲ್ಲಿ ಯಾವ ಟಾಪಿಕ್ಸ್ ನ ನೀವು ಸ್ಕಿಪ್ ಮಾಡದೆ ಓದ್ಬೇಕನ್ನೋದು ನಿಮಗೆ ತಿಳಿಸ್ತಾನೆ. ಸೊ ದಟ್ ಯುವರ್ ಸ್ಕೋರ್ ವಿಲ್ ಬಿ 45 and more in a KCD 2026. Are you ready? So without wasting time, let's get into the topic. That is the fixed topics to score 45 more in a KCD 2026. ಕರೆಕ್ಟಾ? ಸೊ ಈ ಅನಾಲಿಸಿಸ್ ನ ಮಾಡಿರೋದು ಯಾವ್ದ್ರ ಬೇಸ್ ಮೇಲೆ ಅಂದ್ರೆ ಲಾಸ್ಟ್ 11 ಇಯರ್ಸ್ ನ ಅನಾಲಿಸಿಸ್ ಮಾಡಿ ನಿಮಗೆ ಈ ಟಾಪಿಕ್ಸ್ ನ ಕೊಡ್ತಾ ಇದ್ದೀನಿ. ಈ ಟಾಪಿಕ್ಸ್ ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. Got my point? Yes sir. Let's get started with the very first chapter, that is electric charges and fields. ಈ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ KCD ಎಕ್ಸಾಮ್ಗೆ ಮಿನಿಮಮ್ ಅಂದ್ರೆ 4 ಕ್ವಶನ್ಸ್, ಮ್ಯಾಕ್ಸಿಮಮ್ ಅಂದ್ರೆ ಅಪ್ ಟು 7 ಕ್ವಶನ್ಸ್ ಕೇಳ್ತಾರೆ. ಬಟ್ ಇವಾಗ ಆನ್ ಅಂಡ್ ಆವರೇಜ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 5 ಕ್ವಶನ್ಸ್ ಅಂತೂ ಕೇಳ್ತಾರೆ. ಲಾಸ್ಟ್ ರೀಸೆಂಟ್ ಟ್ರೆಂಡ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನೋಡಿ, 2025 ಅಲ್ಲಿ 5 ಕ್ವಶನ್ಸ್ ಕೇಳಿದ್ರು. ಆ 5 ಕ್ವಶನ್ಸ್ ಯಾವ್ದ್ರ ಬೇಸ್ ಮೇಲೆ ಕೇಳಿದ್ರು ನೋಡಿ. ಎಲೆಕ್ಟ್ರಿಕ್ ಫ್ಲಕ್ಸ್ 2 ಕ್ವಶನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಫೆರಿಕಲ್ ಶೆಲ್ 1 ಕ್ವಶನ್, ಎಲೆಕ್ಟ್ರಿಕ್ ಡೈಪೋಲ್ ಅಂಡ್ ಗಾಸ್ ಲಾ 1 ಈಚ್ ಕ್ವಶನ್. ಟೋಟಲ್ ಎಷ್ಟಾಯ್ತು? 5 ಕ್ವಶನ್ಸ್. And next to 2024 again 5 questions. 1 question carry 1 mark ಅಂತ ಗೊತ್ತಿದೆ. 5 questions ಅಂತ ಹೇಳ್ಬೋದು, 5 marks ಅಂತ ಹೇಳ್ಬೋದು. ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್, ಇದು ಪ್ರಾಪರ್ಟಿ ಆಫ್ ಅ ಚಾರ್ಜ್. ಕೂಲಂಬ್ಸ್ ಲಾ, ಇದು ನಿಮಗೆ ಫಾರ್ಮುಲಾ ಬೇಸ್ ಮೇಲೆ ಡೈರೆಕ್ಟ್ ಆಗಿ ಕೇಳ್ತಾರೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಗೇನ್ 2 ಕ್ವಶನ್ ಕೇಳಿದ್ದಾರೆ ನೋಡಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅಂಡ್ ನೆಕ್ಸ್ಟ್ ಒನ್ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್. ಇಲ್ಲಿ ಪ್ರಾಪರ್ಟೀಸ್ ಆಫ್ ಚಾರ್ಜ್, ಇಲ್ಲೂ ಸಹ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್. ಸೊ 2 ಕ್ವಶನ್ಸ್ ನ ಕೇಳಿದ್ದಾರೆ. ಅಂಡ್ ನೆಕ್ಸ್ಟ್ 2023 ಅಲ್ಲಿ 4 ಕ್ವಶನ್ಸ್ ನ ಕೇಳಿದ್ದಾರೆ. 4 ಕ್ವಶನ್ಸ್ ನ ಕೇಳಿದ್ದಾರೆ. ಯಾವ್ದ್ರ ಬೇಸ್ ಮೇಲೆ ಸರ್? ಇಲ್ಲಿ ನಮಗೆ ಗಾಸಿಯನ್ ಸರ್ಫೇಸ್ ಮೇಲೆ 1 ಕ್ವಶನ್ ಕೇಳಿದ್ದಾರೆ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಮಿ ಸರ್ಕಲ್. ಸರ್ ಯಾಕೆ ರೆಡ್ ಕಲರ್ ಅಲ್ಲಿ ಹಾಕಿದೀರಾ ಅಂತ ಹೇಳಿದ್ರೆ ಅದು ಡಿಲೀಟ್ ಆಗಿರುವಂತ ಸಿಲೆಬಸ್, ಅದನ್ನ ಓದಕ್ ಹೋಗಬೇಡಿ. ಅಂಡ್ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್ ಅಂಡ್ ಡೈಪೋಲ್ ಮಾಡಿ ನೋಡಿ. ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್, ಇಲ್ಲಿ ಸಹ ಎಲೆಕ್ಟ್ರಿಕ್ ಡೈಪೋಲ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್, ಇಲ್ಲೂ ಸಹ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್. ಇವುಗಳನ್ನ ಮಿಸ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಡೈರೆಕ್ಟ್ ಲೈವ್ ಪ್ರೂಫ್ ನ ತೋರಿಸ್ತಾ ಇದ್ದೀನಿ ನಿಮಗೆ, ಯಾಕೆ ಮಿಸ್ ಮಾಡಬಾರ್ದು ಅನ್ನೋದು. ಓಕೆನಾ? ಅಂಡ್ ನೆಕ್ಸ್ಟ್ 2022 ಅಲ್ಲಿ 5 ಕ್ವಶನ್ಸ್ ಕೇಳಿದ್ದಾರೆ. ದಟ್ ಇಸ್ ದ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಮೇಲೆ 1, ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ 1 ಕ್ವಶನ್, ಮೋಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ 1 ಕ್ವಶನ್, ಮತ್ತೆ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ 1 ಕ್ವಶನ್. ಅಂಡ್ ಮಿಲಿಕಾನ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತೂ ಇಲ್ಲ ಇವಾಗ ಸದ್ಯಕ್ಕೆ. ಓಕೆ, ಅದು ಡಿಲೀಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು ಅಗೇನ್ ಏನಿದೆಲ್ಲ. ಸೊ ಈ ಎಲೆಕ್ಟ್ರಿಕ್ ಡೈಪೋಲ್, ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್, ಇಲ್ಲೂ ಎಲೆಕ್ಟ್ರಿಕ್ ಡೈಪೋಲ್ ಇದೆನಾ? ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಕೇಳಿಲ್ಲ, ಬಟ್ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಇದೆ, ಮತ್ತೆ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಇದೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಪದೇ ಕೇಳ್ತಾ ಇದ್ದಾರೆ. ಸೊ ಯು ಶುಡ್ ನಾಟ್ ಮಿಸ್ ದಿಸ್ ಟಾಪಿಕ್. ಗಾಟ್ ಮೈ ಪಾಯಿಂಟ್? ಅಂಡ್ ನೆಕ್ಸ್ಟ್ 2021 ಅಲ್ಲಿ 3 ಕ್ವಶನ್ಸ್ ಕೇಳಿದ್ದಾರೆ. ದಟ್ ಇಸ್ ಮೋಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲೂ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಸ್ಟ್ರೇಟ್ ವೈರ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ರಾಡ್. ಸೊ ಇಲ್ಲಿ ರಾಡ್ ಮತ್ತೆ ಇನ್ಫೈನೈಟ್ ವೈರ್ ಆಲ್ಮೋಸ್ಟ್ ಸಿಮಿಲರ್ ಥಿಂಗ್ಸ್ ಆಗಿರುತ್ತೆ. ಸೊ ಫೈನಲ್ ಆಗಿ ಹೇಳೋದೇನಂತಂದ್ರೆ, ನಾವು ಇಲ್ಲಿ ಕೊಟ್ಟಿರುವಂತ ಟಾಪಿಕ್ಸ್ ಚಾಪ್ಟರ್ ವೈಸ್ ಏನಿದೆಯಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸರ್ ಕ್ವಶನ್ಸ್ ಅಂದ್ರೆ ಕ್ವಶನ್ಸ್ ಯು ಹ್ಯಾವ್ ಟು ಸಾಲ್ವ್. ಸೊ ಟಾಪಿಕ್ಸ್ ನ ಮಿಸ್ ಮಾಡಬಾರ್ದು. ಗೆಟ್ ಮೈ ಪಾಯಿಂಟ್? ಅಂಡ್ ನೆಕ್ಸ್ಟ್ ನೋಡ್ತಾ ಇದ್ರೆ, ಸೊ 2020 ಅಲ್ಲಿ 4 ಕ್ವಶನ್ಸ್ ಕೇಳಿದ್ದಾರೆ. ಅಗೇನ್ ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಡೈಪೋಲ್ ಮೊಮೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಟು ಇನ್ಫೈನೈಟ್ ಸ್ಟೇಟ್ ವೈರ್. ನೋಡಿ, ಇನ್ಫೈನೈಟ್ ಸ್ಟೇಟ್ ವೈರ್ 2 ಟೈಮ್ಸ್ ರಿಪೀಟ್ ಆಯ್ತು. ಯಾವಾಗ? 2021, 2020 2 ಸತಿ ರಿಪೀಟ್ ಆಯ್ತಾ? ಎಸ್ ಸರ್. ಅದೇ ರೀತಿ 2019 3 ಕ್ವಶನ್ಸ್. ಅದ್ರಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ನೋಡಿ, ಡೈಪೋಲ್ ಪದೇ ರಿಪೀಟ್ ಆಗ್ತದೆ. ಮೋಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಅದು ರಿಪೀಟ್ ಆಯ್ತು. ಅಂಡ್ ಕೂಲಂಬ್ಸ್ ಲಾ, ಇದು ಸೆಕೆಂಡ್ ಟೈಮ್ಸ್ ರಿಪೀಟ್ ಆಯ್ತು. ಕರೆಕ್ಟಾ? ಅಂಡ್ ನೆಕ್ಸ್ಟ್ ಒನ್ 2018 ಅಲ್ಲಿ 1 ಕ್ವಶನ್ ಕೇಳಿರೋದು. ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟೆಡ್ ಚಾರ್ಜ್. ಅಂಡ್ ನೆಕ್ಸ್ಟ್ ಮೂವ್ ಆದ್ರೆ 2017 ಅಲ್ಲಿ 4 ಕ್ವಶನ್ಸ್ ಕೇಳಿದ್ರೆ. ಆ 4 ಕ್ವಶನ್ಸ್ ಅಲ್ಲಿ ಕೂಲಂಬ್ಸ್ ಲಾ, ಡೈಪೋಲ್ ಮೊಮೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಫೆರಿಕಲ್ ಕಂಡಕ್ಟರ್ ಅಂಡ್ ವರ್ಕ್ ಡನ್. ಸೊ ಈ 3 ಕ್ವಶನ್ಸ್ ರಿಪೀಟೆಡ್, 3 ಟಾಪಿಕ್ಸ್ ರಿಪೀಟೆಡ್ ಟಾಪಿಕ್ಸ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ 2016 ಅಲ್ಲಿ 3 ಕ್ವಶನ್ಸ್. ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್, ಮೋಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಗಾಸ್ ಲಾ. ಇವು ಸಹ ಪದೇ ರಿಪೀಟ್ ಆಗ್ತಿರುವಂತ ಕ್ವಶನ್. ಸ್ವಲ್ಪ ಕ್ವಶನ್ಸ್ ವೇರಿ ಆಗ್ಬಹುದು, ಬಟ್ ಟಾಪಿಕ್ ಅಂತೂ ಸೇಮ್. ಅದಕ್ಕೆ ನಾನು ಹೇಳ್ತಿರೋದು, ಈ 1 ವೀಕ್ ಅಲ್ಲಿ ನೀವೇನು ಓದಿದ್ರೆ ಅದನ್ನೇ ಓದಿ, ಬೇರೆ ಓದಕ್ ಹೋಗ್ಬೇಡಿ. ಆ ಸ್ಟ್ರಾಂಗ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ನ ಬಿಲ್ಡ್ ಮಾಡ್ಕೊಳ್ಳಿ ಈ 1 ವೀಕ್ ಅಲ್ಲಿ. ಬೇರೆ ಹೊಸದು ಓದಿ ಎಲ್ಲ ತಲೆನ ಮತ್ತೆ ನೀವು ಓದಿದೆಲ್ಲ ಚಿದ್ರ ಆಗ್ಬಿಡುತ್ತೆ ಯಾವ್ದಾದ್ರು ಒಂದು ಹೊಸ ಟಾಪಿಕ್ ಓದೋದ್ರಿಂದ. ಸೊ ನನ್ನ ಸಜೆಷನ್ ಅಂದ್ರೆ, ನೀವೇನ್ ಓದಿದ್ರೋ ಅದನ್ನೇ ಪದೇ ರಿಪೀಟ್ ಮಾಡ್ತಾನೆ ಹೋಗಿ. ಅಂಡ್ ಲಾಸ್ಟ್ ಒನ್ 2015 ಅಲ್ಲಿ 3 ಕ್ವಶನ್ಸ್ ಕೇಳಿದ್ರೆ. ದಟ್ ಇಸ್ ದ ಕೂಲಂಬ್ಸ್ ಲಾ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ ಡೈಪೋಲ್ ಮೊಮೆಂಟ್. ಇಲ್ಲೂ ಸಹ ಸೇಮ್ ಪ್ಯಾಟರ್ನ್, ರೈಟಾ? ಸೊ ಅದರಿಂದ ನಾನು ಇಲ್ಲಿ ಚಾಪ್ಟರ್ ವೈಸ್ ಲಿಸ್ಟ್ ಮಾಡಿರುವಂತ ಟಾಪಿಕ್ಸ್ ಏನಿದೆ
ಅದನ್ನ ಮಿಸ್ ಮಾಡಕ್ ಹೋಗಬೇಡಿ. ಅಂಡ್ ನೆಕ್ಸ್ಟ್ ಅದೇ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ಇಲ್ಲಿ ಟಾಪಿಕ್ಸ್ ಮೆನ್ಷನ್ ಮಾಡಿದೀನಿ, ಯಾವ್ದೆಲ್ಲ ರೆಡ್ ಕಲರ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಓಕೆನಾ? ಸೊ ದಿಸ್ ಇಸ್ 11 ಇಯರ್ಸ್ ಆಫ್ ಅನಾಲಿಸಿಸ್. ಓಕೆ, ಸೊ 11 ಇಯರ್ಸ್ ಆಫ್ ಅನಾಲಿಸಿಸ್. ನೆಕ್ಸ್ಟ್ ಒನ್ ಕರೆಂಟ್ ಎಲೆಕ್ಟ್ರಿಸಿಟಿ ನೋಡಿರ್ಬೋದು, ಇಲ್ಲಿ ನಿಮಗೆ ರೆಡ್ ಕಲರ್ ಏನಕ್ಕೆ ಇಂಡಿಕೇಟ್ ಮಾಡಿರೋದು, ಸೊ ಇವೆಲ್ಲ ಡಿಲೀಟೆಡ್ ಟಾಪಿಕ್ಸ್ ಅಂತ, ಇದನ್ನ ನೋಡಕ್ ಹೋಗಬೇಡಿ. ವಾಟ್ ಮೈ ಪಾಯಿಂಟ್? ಸೊ ಅದೇ ರೀತಿ ನಿಮಗೆ ಟೋಟಲ್ 14 ಚಾಪ್ಟರ್ಸ್ ಇಲ್ಲಿ ಕೊಟ್ಟಿದ್ದೀನಿ ಸೆಕೆಂಡ್ ಇಯರ್ದು, 45 and more. Okay, so 45 and more you can score. Okay, so 45 and more ನೋಡಿ. ಸೊ ಇಲ್ಲಿ ರೆಡ್ ಕಲರ್ ಹಾಕಿರೋದೆಲ್ಲ ನಿಮಗೆ ಡಿಲೀಟೆಡ್ ಟಾಪಿಕ್ಸ್ ಅಂತ. ಓಕೆ, ಸೊ ಟೋಟಲ್ 14 ಚಾಪ್ಟರ್ಸ್ ನ ನಿಮಗೆ ರೆಡಿ ಮಾಡ್ಕೊಟ್ಟಿದ್ದೀನಿ. ಅಂಡ್ ನಿಮಗೆ ಸರ್ ಫಸ್ಟ್ ಇಯರ್ ಸಹ ಇದೇ ತರ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಸ್ ಸರ್ ಫಸ್ಟ್ PUC ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರೈಟಾ? ಅಂಡ್ ನಿಮ್ಮ ಟಾರ್ಗೆಟ್ ರ್ಯಾಂಕಿಂಗ್ ಇವಾಗ 2026 ಅಲ್ಲಿ ನೀವು KCT ಎಕ್ಸಾಮ್ ನ ಬರೀತಿದ್ರಾ, ಅಂಡ್ ನಿಮಗೊಂದು ತಲೆಯಲ್ಲಿರುತ್ತೆ ಸರ್ ಐ ಹ್ಯಾವ್ ಟು ಗೆಟ್ ದಿಸ್ ರ್ಯಾಂಕಿಂಗ್ ಅಂತೇಳಿ. ಸೊ ಫೈರ್ ಎಮೋಜ್ ಆಗ್ಬಿಟ್ಟು ನೀವು ಸರ್ ಮೈ ರ್ಯಾಂಕಿಂಗ್ ಈಸ್ ದಿಸ್ ಮಚ್ ಎಕ್ಸ್ಪೆಕ್ಟೆಡ್ ರ್ಯಾಂಕಿಂಗ್, ಜಸ್ಟ್ ನೀವು ಮೆನ್ಷನ್ ದ ರ್ಯಾಂಕಿಂಗ್, ಜಸ್ಟ್ ನಂಬರ್ ಮೆನ್ಷನ್ ಮಾಡಿ, ವಾಟ್ ಈಸ್ ಯುವರ್ ಟಾರ್ಗೆಟ್ ಅಂತೇಳಿ ನೋಡೋಣ. ನಿಮ್ಮ ಟಾರ್ಗೆಟ್ ಎಷ್ಟಿದೆ, ನಿಮ್ಮಲ್ಲಿ ಕಾಂಪಿಟೇಷನ್ ಎಷ್ಟಿದೆ ಅಂತ ನೋಡೋಣ. ರೈಟಾ? ಸೊ ಎಸ್ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನಿಮಗೆ ಫಸ್ಟ್ PUC ಸಹಿತ ಇದೇ ತರ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಅದರ ಜೊತೆ ನಿಮ್ಮ ರ್ಯಾಂಕಿಂಗ್ ಟಾರ್ಗೆಟೆಡ್ ರ್ಯಾಂಕಿಂಗ್ ಎಷ್ಟು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಓಕೆ, ಇಫ್ ಪಾಸಿಬಲ್ ಯಾವ ಕಾಲೇಜ್ಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಲೆಟ್ಸ್ ಸಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.